Hi all. So next ಈ ಥರ ಒಂದು ಕ್ವಶನ್ ಬರ್ಕೊಳ್ಳಿ. When a conductor moves in a magnetic field, deduce an expressions for induced current, force experienced by conductor, power required to push the conductor, and the final one is power dissipated as Joule loss. Hence discuss energy conservation ಅಂತ. ಓಕೆನಾ? ಈ ಥರ ಒಂದು ಬರ್ಕೊಳ್ಳಿ, ಇದಕ್ಕೆ ಆನ್ಸರ್ ಮಾಡೋಣ. So, ಏನೇನು ಬರ್ತಿದ್ದೀವಿ ಅಂದರೆ ಕನ್ಸಿಡರ್ ರೆಕ್ಟ್ಯಾಂಗ್ಯುಲರ್ ಕಂಡಕ್ಟಿಂಗ್ ಲೂಪ್ ದಟ್ ಈಸ್ PQRS ವೇರ್ PQ ಈಸ್ ಫ್ರೀ ಟು ಮೂವ್, ಇಟ್ ಕ್ಯಾನ್ ಮೂವ್ ಲೈಕ್ ದಿಸ್. ಓಕೆನಾ? ಸೊ B be the uniform magnetic field applied perpendicular to the plane of the paper. Okay, and PQ moves with uniform velocity V towards left. Then what happens? PQ ನಲ್ಲಿ ಏನಾಗುತ್ತೆ, EMF ಇಂಡ್ಯೂಸ್ ಆಗುತ್ತೆ. ಆ EMF ನಿಂದ ಕರಿತೀವಿ ಮೋಷನಲ್ EMF, and the expression for motional EMF which is induced in PQ is given by ಇದನ್ನ ಏನಂತ ಹೇಳ್ತೀವಿ, E is equal to ಲಾಸ್ಟ್ ವಿಡಿಯೋ ಡಿರೈವ್ ಮಾಡಿದ್ವಿ, ದಟ್ ಈಸ್ BLV, ಮ್ಯಾಗ್ನೆಟಿಕ್ ಫೀಲ್ಡ್, ಲೆಂತ್ ಆಫ್ ದಿ ಕಂಡಕ್ಟರ್ and V be its velocity. Okay na? So this is the direction of the current I. Okay, E sometimes E na small e ಇಂದ ರೆಪ್ರೆಸೆಂಟ್ ಮಾಡ್ತಾರೆ, ಅದು ನಿಮಗೆ ಗೊತ್ತಿರಬೇಕು. ಓಕೆ, ಏನು ಕೇಳಿದ್ದಾರೆ, ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಕೇಳಿದ್ದಾರೆ. ಕರೆಕ್ಟಾ? ಫಸ್ಟ್ ಎಕ್ಸ್ಪ್ರೆಷನ್ ಫಾರ್ ಇಂಡ್ಯೂಸ್ಡ್ ಕರೆಂಟ್ ಕೇಳಿದ್ದಾರೆ. ಓಕೆನಾ? ಸೇ ಫಾರ್ ಎಕ್ಸಾಂಪಲ್ ಇದ್ರದ್ದು ರೆಸಿಸ್ಟೆನ್ಸ್ ಬಂದು R ಅಂತ ಅನ್ಕೊಂಡ್ಲಿ. ಫಾರ್ ಈಸ್ ದಿ ರೆಸಿಸ್ಟೆನ್ಸ್ ಆಫ್ ದಿಸ್ ಕ್ಲೋಸ್ಡ್ ಪಾತ್ ಆರ್ ಲೂಪ್ PQRS. ದೆನ್ ದ ಇಂಡ್ಯೂಸ್ಡ್ ಕರೆಂಟ್ IC, ಇಂಡ್ಯೂಸ್ಡ್ ಕರೆಂಟ್ ಎಕ್ಸ್ಪ್ರೆಷನ್ ಕೇಳಿದ್ರೆ ಓಮ್ಸ್ ಲಾ ಏನು ಇರೋದು B ಈಸ್ ಈಕ್ವಲ್ ಟು IR ಅಂತ. ಬಟ್ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ಏನಂತ ಹೇಳ್ತಿದ್ವಿ, EMF ಅಂತ ಹೇಳ್ತಿದ್ವಿ. E ಈಸ್ ಈಕ್ವಲ್ ಟು I ಅಪಾನ್ R ಆಗುತ್ತೆ. ಆರ್ ಕರೆಂಟ್ I ಈಸ್ ಈಕ್ವಲ್ ಟು ಏನಾಗುತ್ತೆ, E ಅಪಾನ್ R ಆಗುತ್ತೆ, ವೇರ್ R ಇಸ್ ದಿ ರೆಸಿಸ್ಟೆನ್ಸ್ ಆಫ್ ದಿಸ್ ಲೂಪ್. ಸೊ ನೆಕ್ಸ್ಟ್, ಸೊ I ಈಸ್ ಈಕ್ವಲ್ ಟು E ಎಷ್ಟು ಬಂದಿದೆ ಅಂದರೆ BLV ಇದೆ. ಓಕೆನಾ? ಸೊ BLV ಅಪಾನ್ R, ದಿಸ್ ಈಸ್ ಅನ್ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ, ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ಕಂಡಕ್ಟರ್ ಅಂತ ಕೇಳ್ತಿದ್ದಾರೆ. ನಿಮಗೆ ಗೊತ್ತು ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಕಂಡಕ್ಟರ್, ನಿಮಗೊಂದು ಎಕ್ಸ್ಪ್ರೆಷನ್ ಗೊತ್ತು, ದಟ್ ಈಸ್ F ಈಸ್ ಈಕ್ವಲ್ ಟು ಏನು, B sin θ ಅಂತ ಒಂದು ಎಕ್ಸ್ಪ್ರೆಷನ್ ಗೊತ್ತು. ಲೊರೆಂಟ್ಸ್ ಮ್ಯಾಗ್ನೆಟಿಕ್ ಫೋರ್ಸ್, ಲೊರೆಂಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಳ್ತಾರೆ, ಲೊರೆಂಟ್ಸ್ ಫೋರ್ಸ್ ಅಂತ ಹೇಳ್ತೇವೆ. ಓಕೆ, F ಈಸ್ ಈಕ್ವಲ್ ಟು B sin θ. θ ಎಷ್ಟು ಇಲ್ಲಿ, θ ಎಷ್ಟು, θ ಈಸ್ ಈಕ್ವಲ್ ಟು 90 ಡಿಗ್ರಿ, ಬಿಕಾಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡೈರೆಕ್ಟೆಡ್ ಇನ್ವರ್ಟ್ಸ್. ಓಕೆನಾ? ಸೊ ಕಂಡಕ್ಟರ್ ಹಿಂಗಿದೆ, ಆ್ಯಂಗಲ್ ಬಿಟ್ವೀನ್ ದಮ್ ಎಷ್ಟಾಯ್ತು ಅಲ್ಲಿಗೆ, θ ಈಸ್ ಈಕ್ವಲ್ ಟು 90 ಡಿಗ್ರಿ ಆಯಿತು. F ಈಸ್ ಈಕ್ವಲ್ ಟು ಏನಾಯಿತು, ಬಿಲ್ ಆಯಿತು, ವಿಚ್ ಈಸ್ ಈಕ್ವಲ್ ಟು B ಇಂಟು ಕರೆಂಟ್ ಎಷ್ಟು ಬಂದಿದೆ ಇಲ್ಲಿ, I ಈಸ್ ಈಕ್ವಲ್ ಟು E ಅಪಾನ್ R, ದಟ್ ಈಸ್ I ಈಸ್ ಈಕ್ವಲ್ ಟು BLV ಅಪಾನ್ R. ಐಗೆ ಏನು ಸಬ್ಸ್ಟ್ಯೂಟ್ ಮಾಡೋಣ, BLV ಸಬ್ಸ್ಟ್ಯೂಟ್ ಮಾಡೋಣ ಅಪಾನ್ R ಇಂಟು L ಇದೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ F ಈಸ್ ಈಕ್ವಲ್ ಟು ಏನಾಯಿತು, B ಸ್ಕ್ವೇರ್ L ಸ್ಕ್ವೇರ್ V ಅಪಾನ್ R. This is the force experienced by the conductor. Correct? B square L square V upon R. So this force acts outwards direction opposite to the velocity PQ, because ಇದು ಹಿಂಗೆ ಆ್ಯಕ್ಟ್ ಮಾಡ್ತಿರುತ್ತೆ. ಓಕೆನಾ? ಇದು ಹಿಂಗೆ ಮೂವ್ ಆಗ್ತಾ ಇದ್ರೆ ಈ ಫೋರ್ಸ್ ಬಂದು ಹಿಂಗೆ ಆ್ಯಕ್ಟ್ ಮಾಡ್ತಿರುತ್ತೆ ಅಕಾರ್ಡಿಂಗ್ ಟು ರೈಟ್ ಹ್ಯಾಂಡ್ ರೂಲ್. ಓಕೆನಾ? ಸೊ ಇದು ಹಿಂಗೆ ಆ್ಯಕ್ಟ್ ಮಾಡ್ತಿರುತ್ತೆ. ಸೊ ಹಾಗಾದರೆ ಇದನ್ನು ನಾವು ಈ ಕಡೆ ಪುಷ್ ಮಾಡೋಕ್ಕೆ ವಿ ನೀಡ್ ಟು ಡೂ ಸಮ್ ಎಕ್ಸ್ಟರ್ನಲ್ ವರ್ಕ್ against this force. ಹೌದಾ? ಹಾಗಾದರೆ we have to calculate that work, I guess, or nothing but power required to push the conductor. Power is equal to force into displacement ಅಂತ ಹೇಳ್ಬೋದು, ಅಥವಾ ಇನ್ನೊಂದು ಏನಂತ ಹೇಳ್ಬೋದು ಅಂತಂದರೆ ಫೋರ್ಸ್ ಇಂಟು ವೆಲಾಸಿಟಿ ಅಂತ ಹೇಳ್ತೀವಿ. ಇನ್ಸ್ಟಂಟೇನಿಯಸ್ ಪವರ್ಗೆ ಎಕ್ಸ್ಪ್ರೆಷನ್ ಗೊತ್ತಿರಬೇಕು ನಿಮಗೆ. ಓಕೆ, ಸೊ ಅದನ್ನು ಫೈಂಡ್ ಔಟ್ ಮಾಡೋಣ ಇವಾಗ. ಓಕೆ, ಸೊ ಪವರ್ P is equal to force into velocity. ಸೊ ಫೋರ್ಸ್ ಈಸ್ ಹೌ ಮಚ್, ಇಲ್ಲೇ ಇದೆ, that is B square L square V upon R into velocity V ಆಗುತ್ತೆ. ಸೊ V into V ಏನಾಗುತ್ತೆ, V square ಆಗುತ್ತೆ, that is B square L square V square upon R. What is this? This is the power required to push the conductor. B square L square V square upon R. Okay na? I will call this as equation number 1 ಅಂತ ಕರಿತೀನಿ. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಪವರ್ ಡಿಸಿಪೇಟೆಡ್ ಆಸ್ ಜೂಲ್ ಹೀಟ್ ಅಂತ ಅಥವಾ ಜೂಲ್ ಲಾಸ್ ಅಂತ ಹೇಳ್ತೀವಿ, ಅದೇನದು ನೋಡಿ. ಸೊ ಪವರ್ ಡಿಸಿಪೇಟೆಡ್ ಆಸ್ ಜೂಲ್ ಲಾಸ್ಗೆ ಒಂದು ಎಕ್ಸ್ಪ್ರೆಷನ್ ಇದೆ, ನೆನಪಿಟ್ಕೊಳ್ಳಿ. ಪವರ್ ಜೂಲ್ ಲಾಸ್ ಇಸ್ ಈಕ್ವಲ್ ಟು I ಸ್ಕ್ವೇರ್ ಇಂಟು R ಅಂತ. ಓಕೆನಾ? ಸೊ
So which is equal to, what is the expression for current? Expression current is BLV upon R, correct? BLV upon R whole square into R, correct? R square ಇದೆ, ಇಲ್ಲಿ R ಇದೆ, ಒಂದಾರ್ ಕ್ಯಾನ್ಸಲ್ ಆಗುತ್ತೆ, ಕರೆಕ್ಟಾ? ಸೊ ಏನು ಉಳಿಯುತ್ತೆ ಹಾಗಾದರೆ ಅಂದರೆ ಬಿ ಸ್ಕ್ವೇರ್ ಎಲ್ ಸ್ಕ್ವೇರ್ ವಿ ಸ್ಕ್ವೇರ್ ಅಪಾನ್ ಆರ್ ಉಳಿಯುತ್ತೆ. And I will call this as equation 2. Okay. ಒಂದು ನೋಡಿ ಬಿ ಸ್ಕ್ವೇರ್ ಎಲ್ ಸ್ಕ್ವೇರ್ ವಿ ಸ್ಕ್ವೇರ್ ಅಪಾನ್ ಆರ್, ಬಿ ಸ್ಕ್ವೇರ್ ಎಲ್ ಸ್ಕ್ವೇರ್ ವಿ ಸ್ಕ್ವೇರ್ ಅಪಾನ್ ಆರ್ ಅಂದರೆ ಏನು ಅರ್ಥ? ಪಿ ಇಸ್ ಈಕ್ವಲ್ ಟು ಪಿ ಜೆ ಅಂತ ಆಯಿತು. ದೇರ್ಫೋರ್ ಕರೆಕ್ಟ್. ಪವರ್ ರಿಕ್ವೈರ್ಡ್ ಟು ಪುಷ್ ದಿ ಕಂಡಕ್ಟರ್ ಈಸ್ ಈಕ್ವಲ್ ಟು ದಿ ಪವರ್ ಡಿಸಿಪೇಟೆಡ್ ಆಸ್ ಜೋಲ್ ಲಾಸ್ ಅಂತ ಆಯಿತು. ಅಂದರೆ ವಾಟ್ ಇಟ್ ಇಂಡಿಕೇಟ್ಸ್ ಅಂದರೆ ನಾವು ಏನು ಎಕ್ಸ್ಟರ್ನಲ್ ವರ್ಕ್ ಕೊಡ್ತಾ ಇದ್ದೀವಿ, ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್ ಮೆಕ್ಯಾನಿಕಲ್ ಎನರ್ಜಿ ಅಂತ ಹೇಳೋಣ. ಸೊ ಫಸ್ಟ್ ಈ ಮೆಕ್ಯಾನಿಕಲ್ ಎನರ್ಜಿ ದಟ್ ಈಸ್ ಕನ್ವರ್ಟೆಡ್ ಆಸ್ ಎ ಎಲೆಕ್ಟ್ರಿಕಲ್ ಎನರ್ಜಿ and then it is converted as thermal energy, that is loss ಅಂತಂದ್ರೆ power dissipated as joule loss ಅಂದ್ರೆ that is nothing but heat, correct? So that is then first ಏನಾಗ್ತಾ ಇದೆ, ಮೆಕ್ಯಾನಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಆಗಂದ್ರೆ EMF ಇಂಡ್ಯೂಸ್ ಆಗ್ತಾ ಇದೆ ಬಿಕಾಸ್ ಆಫ್ ಪುಷಿಂಗ್ ದಿ ಕಂಡಕ್ಟರ್, ಹೌದಾ ಇಲ್ವಾ? ಸೊ ದಿಸ್ ಮೆಕ್ಯಾನಿಕಲ್ ಎನರ್ಜಿ ನಾವು ಪುಷ್ ಮಾಡ್ತಾ ಇದೀವಿ ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿ ದಟ್ ಈಸ್ ಕನ್ವರ್ಟೆಡ್ ಆಸ್ ಎಲೆಕ್ಟ್ರಿಕಲ್ ಎನರ್ಜಿ and then to thermal energy. This is nothing but the law of conservation of energy. ಸೊ ಆ ಲೈನ್ಸ್ ಬರಿಬೇಕಾಗುತ್ತೆ, ಇದನ್ನ ಬರೆದ್ಬಿಟ್ಟು so line ಬರ್ಕೊಂಬಿಡಿ. On comparing 1 and 2 we get P is equal to Pj, that is nothing but thus mechanical energy required to move the conductor is first converted into electrical energy and then to thermal energy. This is the law of conservation of energy. Okay, next topic ಹೋಗೋಣ. So according to Faraday's law, ಬರೀ ಇಫ್ ಯು ಜಸ್ಟ್ ಟೇಕ್ ದ ಮ್ಯಾಗ್ನಿಟ್ಯೂಡ್ ಇ ಇಸ್ ಈಕ್ವಲ್ ಟು ಏನಂತ ಬರೀಬೋದು, d5 ಅಪಾನ್ dt ಅಂತ ಬರೀಬೋದು, ಕರೆಕ್ಟಾ? ಆ್ಯಂಡ್ ಇಫ್ ಆರ್ ಇಸ್ ದ ರೆಸಿಸ್ಟೆನ್ಸ್ ಆಫ್ ದಟ್ ಕ್ಲೋಸ್ಡ್ ಲೂಪ್, ನಾವಾಗಲೇ ಮಾಡಿದ ಲೂಪಲ್ಲಿ. ಸೊ ವಾಟ್ ಇಸ್ ದ ಕರೆಂಟ್ ಅಂದರೆ ಐ ಇಸ್ ಈಕ್ವಲ್ ಟು ಏನಂತ ಬರೀಬೋದು, ಇ ಅಪಾನ್ ಆರ್ ಅಂತ ಬರೀಬೋದು, ಕರೆಕ್ಟ್? ಐ ಕ್ಯಾನ್ ಬಿ ರಿಟರ್ನ್ ಆಸ್ ಡಿ ಕ್ಯೂ ಬೈ ಡಿ ಟಿನ, ದಟ್ ಈಸ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್, ಕರೆಕ್ಟಾ? ಡಿ ಕ್ಯೂ ಬೈ ಡಿ ಟಿ ಈಸ್ ಈಕ್ವಲ್ ಟು ಇ ಅಂದರೆ ಎಷ್ಟು, d5 by dt, ಕರೆಕ್ಟಾ? ಸೊ ಇ ಇಂಟು 1 ಅಪಾನ್ ಆರ್ ಅಂತ ಬರೀಲ್ಲ, ಇದನ್ನ ಬೇಜಾರಾಗುತ್ತಾ? ಇಲ್ಲ ಅಲ್ವಾ? therefore dq by dt is equal to e is how much, d5 by dt into 1 upon r ಆಯ್ತು, ಕರೆಕ್ಟ್? ಸೊ dt ಕ್ಯಾನ್ಸಲ್ ಮಾಡಿದ್ರೆ dq ಏನು ಬರುತ್ತೆ, dq is equal to, ಸೊ d5 ಅಲ್ಲ, ವಾಟ್ ಇಸ್ ದಿಸ್ ಇಲ್ಲಿರೋದು dq is equal to ಏನಾಯಿತು, d5 upon r ಆಯ್ತು. dq is equal to d5 upon r ಅಂದರೆ dq ಅಂದರೆ ಏನಂತ ಕರಿತೀನಿ ಅಂದರೆ ಇಂಡ್ಯೂಸ್ಡ್ ಚಾರ್ಜ್ ಅಂತ ಹೇಳ್ತೀನಿ. ಏನಿದು ಇಂಡ್ಯೂಸ್ಡ್ ಚಾರ್ಜ್ ಈಸ್ ಈಕ್ವಲ್ ಟು d5 ಅಂದರೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಪಾನ್ ರೆಸಿಸ್ಟೆನ್ಸ್. So change in magnetic flux upon resistance. ಇದೊಂದು equation ಅಂತ. Okay. dq is equal to d5 upon r ಅಂತ. ಓಕೆನಾ? ಸೊ ನೆಕ್ಸ್ಟ್ ಲೆಕ್ಚರಲ್ಲಿ ನಾನು ಇನ್ನು ಎಡ್ಡಿ ಕರೆಂಟ್ಸ್ ಅಂತ ಒಂದಿದೆ, ಎಡ್ಡಿ ಕರೆಂಟ್ಸ್ ನೆಕ್ಸ್ಟ್ ಸೆಲ್ಫ್ ಇಂಡಕ್ಟೆನ್ಸ್ಗೆ ಹೋಗೋಣ. ಎಡ್ಡಿ ಕರೆಂಟ್ಸ್ ಮುಗಿಸ್ಬಿಟ್ಟು ನೆಕ್ಸ್ಟ್ ವಿಡಿಯೋಸ್. ಓಕೆ, ಥ್ಯಾಂಕ್ ಯು.